ಅದರಲ್ಲಿ ಒಳ್ಳೆ ದೇವರು ಯಾರಿದಾರೋ ಅವರವರೇ ಅರ್ಥ ಮಾಡಿಕೊಳ್ಬೇಕು ಗೊತ್ತಲ್ಲ ಅವ್ರಿಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ. ಇದು ಹೋರಾಟ ಮಾಡೋದೇ ಇಲ್ಲ ಅಂತ ಹೋರಾಟ ಮಾಡೋರಿಲ್ಲ, ಹೋರಾಟದ ಮೇಲೆ ಹೋಗೋರು ಇಲ್ಲ. ಈಗ ಅಡ್ಜಸ್ಟ್ಮೆಂಟ್ ಮತ್ತೆ ಒಂದೇ ಕಾರ್ ಮೇಲೆ ಹೋಗೋದು ನಮ್ಮ ಜಿಲ್ಲಾ ರಾಜಕಾರಣಿ ಅದು ಬಿಟ್ಟರೆ ಸರಿಯಾಗಿ ಪ್ರಜಾಪ್ರಭುತ್ವದ ಎರಡು ಕಣ್ಣೆ ಏನು ಆಡಳಿತ ಮತ್ತು ವಿರೋಧ ಪಕ್ಷ. ನೀವೆರಡೂ ಸೇರ್ಕೊಂಡು ಒಂದೇ ಕಾರಲ್ಲಿ ಹೋಗ್ಬಿಟ್ರೆ ಎಲ್ಲಿ ಆಗ್ತದೆ ಅಲ್ಲಿ ಕುಜು ಇಲ್ಲಿಂದ ರಾಜ್ಯ ಮಟ್ಟದವರೆಗೂ ಅದೇ ರೀತಿ. ಅಲ್ಲ, ರಾಜ್ಯ ಮಟ್ಟದಲ್ಲಿ ಏನಿದೆ ನೀವು ಹೇಳೋದ ಕರೆ ಇರ್ಬೋದು. ಒಂದಷ್ಟು ವಿಷಯಗಳಲ್ಲಿ ಅವರೇನ್ ಮಾಡ್ತಾರೆ, ಅಭಿವೃದ್ಧಿ ವಿಷಯದಲ್ಲಿ ಹೊಂದಾಣಿಕೆ ಮಾಡಲ್ಲ ಅವರು. ಬೇರೆ ಬೇರೆ ಕೇಸ್ಗಳು ಬಂದಾಗ ಹೊಂದಾಣಿಕೆ ಮಾಡಕ್ಕೆ, ಆ ಭ್ರಷ್ಟಾಚಾರ ಮಾಡಿದಾಗ ಹೊಂದಾಣಿಕೆ ಅದು ಇರ್ಬೋದು ಒಂದು ವೇಳೆ. ಆದರೆ ಅಭಿವೃದ್ಧಿ ದೃಷ್ಟಿಯಲ್ಲಿ ನೀವು ಪ್ರತಿ ಜಿಲ್ಲೆಗೆ ಹೋಗ್ರಿ, ಅಲ್ಲಿ ಏನಿದೆ ಒಂದಷ್ಟು ಆಡಳಿತ ವಿರೋಧ ಪಕ್ಷ ಇದೆ. ಇಲ್ಲಿ ಅದಿಲ್ವ. ನೀವು ಕಾರವಾರ ತಾವು ಬಂದರೆ ಅಲ್ಲಿ ನೋಡುವುದು ಹೋಟೆಲ್ ಹೋದ್ರೆ ಇರುವಿ ಕಚ್ಚಿದ ರೂಮುಗಳೇ ಇಲ್ಲ ಅಲ್ಲಿ. ಯಾವುದು ಒಂದು ಒಳ್ಳೆ ಬೆಡ್ಶೀಟ್ ಹಾಕಿದ ಹೋಟೆಲ್ಗಳೇ ಇಲ್ಲ. ಪಕ್ಕದಲ್ಲಿ ಗೋವಾ ಇದೆ. ಆ IRB ಕಂಪನಿ ಮಾಡಿದ ಎಷ್ಟು ಬ್ರಿಡ್ಜ್ಗಳು ಎಷ್ಟು ಸಲ ಬಿದ್ದವು. ಆ ಕಂಪನಿಯ ಮೇಲೆ ಒಂದು ತಾಕತ್ತಿನ ಕೇಸ್ ಹಾಕಕ್ಕೆ ಇವ್ರಿಗೆ ಆಗಿದೆಯಾ? ಇವರು MP ಪಾರ್ಲಿಮೆಂಟ್ ಮಾತಾಡ್ತಾರೆ, ಮಂತ್ರಿಗಳು ವಿಧಾನಸಭೆಯಲ್ಲಿ ಮಾತಾಡ್ತಾರೆ. ಏನಂತ ಕನ್ನಡದಲ್ಲಿ ಅವೈಜ್ಞಾನಿಕ ಕಾಮಗಾರಿ ಮಾಡಿದ ಅಷ್ಟು ಹೇಳ್ಬಿಟ್ಟು ಕೈ ಬಿಡ್ತಾರೆ. ಅವರ ಮೇಲೆ ಒಂದು ಸೂಕ್ತ ಒಂದು ಗಟ್ಟುನಿಟ್ಟಿನ ಕಾನೂನನ್ನು ಮಾಡಕ್ಕೆ ನಿಮಗೆ ಆಗೋದಿಲ್ಲ. ನಾನು ಮಾಡಿದ ಕೊಲೆ ಕೇಸ್ FIR ಇದೆಯಲ್ಲ, ಅದನ್ನ ರಿಪೋರ್ಟ್ ಹಾಕ್ಸಿದ್ರೆ ಎಲ್ಲ ಸೇರ್ಕೊಂಡು ಇವತ್ತು. ಆದ್ರೆ ನಾನು ಬಿಡ್ಬೇಕಲ್ಲ ಅದನ್ನ.